ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ನಿರೀಕ್ಷಕರಾದ ನಾರಾಯಣ ಸ್ವಾಮಿ ಅವರು ನನ್ನ ವಿರುದ್ಧ ದುರುದ್ದೇಶಪೂರ್ವಕವಾಗಿ ಒಂದು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಅದನ್ನು ಆಧಾರವಾಗಿ ಇಟ್ಕೊಂಡು ನನ್ನನ್ನು ರೌಡಿ ಪಟ್ಟಿಯಲ್ಲಿ ಸೇರಿಸಿದರು. ಇದ್ರ ಬಗ್ಗೆ ನಾನು ಕಾನೂನು ಹೋರಾಟಗಳನ್ನು ಮುಂದುವರಿಸ್ಕೊಂಡು ಬಂದಿದ್ದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ದೂರನ್ನು ಕೊಟ್ಟಿದೆ. ಮಾನ್ಯ ದೂರು ಪ್ರಾಧಿಕಾರದವರು ವಿಚಾರಣೆ ನಡೆಸಿ ನನ್ನ ವಿರುದ್ಧ ಅನವಶ್ಯಕವಾಗಿ ರೌಡಿ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಂಡು ಬಂದಿರೋದ್ರಿಂದ ಕೂಡಲೇ ನನ್ನ ಹೆಸರನ್ನು ರೌಡಿ ಪಟ್ಟಿಯನ್ನು ತೆಗಿಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದಾರೆ. ಆದರೆ ನಾನು ನನ್ನ ವಿರುದ್ಧ ಸುಳ್ಳು ರೌಡಿ ಪಟ್ಟಿಯಲ್ಲಿ ಸೇರಿಸಿದ್ರಿಂದ ನನಗೆ ಮಾನಸಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ನಷ್ಟ ಆಗಿರೋದ್ರಿಂದ ನನಗೆ ಪರಿಹಾರ ಕೊಡಿಸಿ ಅಂತೇಳಿ ಮನವಿ ಮಾಡ್ಕೊಂಡಿದೆ. ಅದನ್ನು ಪ್ರಾಧಿಕಾರದವರು ಪರಿಗಣಿಸಿಲ್ಲ. ಹೀಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಿಲುವನ್ನು ಸಲ್ಲಿಸಿ ನನಗೆ ಆಗಿರುವಂಥ ನಷ್ಟಕ್ಕೆ ಪರಿಹಾರ ಕೊಡಿಸಿ ಅಂತೇಳಿ ಮನವಿ ಸಲ್ಲಿಸೋದಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದೀನಿ. ಅದೇ ಸರ್, ಈಗ ಮಾನ್ಯ ಪೊಲೀಸ್ ದೂರು ಪ್ರಾಧಿಕಾರದವರು ಅದ್ರ ಬಗ್ಗೆ ಒಂದು ಸೂಕ್ತ ಆದೇಶ ಮಾಡೋದು. ಇನ್ನು ಮುಂದೆ ಯಾರೇ ಆದರೂ ಕೂಡ ನನ್ನನ್ನು ರೌಡಿ ಅಥವಾ ರೌಡಿ ಶೀಟರ್ ಅಂತ ಕರೆದರೆ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ನಿರೀಕ್ಷಕರಾದ ನಾರಾಯಣ ಸ್ವಾಮಿ ಅವರು ನನ್ನ ವಿರುದ್ಧ ದುರುದ್ದೇಶಪೂರ್ವಕವಾಗಿ ಒಂದು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ಅದನ್ನು ಆಧಾರವಾಗಿ ಇಟ್ಕೊಂಡು ನನ್ನನ್ನು ರೌಡಿ ಪಟ್ಟಿಯಲ್ಲಿ ಸೇರಿಸಿದರು. ಇದ್ರ ಬಗ್ಗೆ ನಾನು ಕಾನೂನು ಹೋರಾಟಗಳನ್ನು ಮುಂದುವರಿಸ್ಕೊಂಡು ಬಂದಿದ್ದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ದೂರನ್ನು ಕೊಟ್ಟಿದೆ. ಮಾನ್ಯ ದೂರು ಪ್ರಾಧಿಕಾರದವರು ವಿಚಾರಣೆ ನಡೆಸಿ ನನ್ನ ವಿರುದ್ಧ ಅನವಶ್ಯಕವಾಗಿ ರೌಡಿ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಂಡು ಬಂದಿರೋದ್ರಿಂದ ಕೂಡಲೇ ನನ್ನ ಹೆಸರನ್ನು ರೌಡಿ ಪಟ್ಟಿಯನ್ನು ತೆಗಿಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದ್ದಾರೆ. ಆದರೆ ನಾನು ನನ್ನ ವಿರುದ್ಧ ಸುಳ್ಳು ರೌಡಿ ಪಟ್ಟಿಯಲ್ಲಿ ಸೇರಿಸಿದ್ರಿಂದ ನನಗೆ ಮಾನಸಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ನಷ್ಟ ಆಗಿರೋದ್ರಿಂದ ನನಗೆ ಪರಿಹಾರ ಕೊಡಿಸಿ ಅಂತೇಳಿ ಮನವಿ ಮಾಡ್ಕೊಂಡಿದೆ. ಅದನ್ನು ಪ್ರಾಧಿಕಾರದವರು ಪರಿಗಣಿಸಿಲ್ಲ. ಹೀಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಿಲುವನ್ನು ಸಲ್ಲಿಸಿ ನನಗೆ ಆಗಿರುವಂಥ ನಷ್ಟಕ್ಕೆ ಪರಿಹಾರ ಕೊಡಿಸಿ ಅಂತೇಳಿ ಮನವಿ ಸಲ್ಲಿಸೋದಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದೀನಿ. ಅದೇ ಸರ್, ಈಗ ಮಾನ್ಯ ಪೊಲೀಸ್ ದೂರು ಪ್ರಾಧಿಕಾರದವರು ಅದ್ರ ಬಗ್ಗೆ ಒಂದು ಸೂಕ್ತ ಆದೇಶ ಮಾಡೋದು. ಇನ್ನು ಮುಂದೆ ಯಾರೇ ಆದರೂ ಕೂಡ ನನ್ನನ್ನು ರೌಡಿ ಅಥವಾ ರೌಡಿ ಶೀಟರ್ ಅಂತ ಕರೆದರೆ ಅವ್ರ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ.